ಸೊ ಧರ್ಮಸ್ಥಳದಲ್ಲಿ ಎಷ್ಟು ಅಗದ್ರು ಭೂಮಿಯನ್ನು ಎಷ್ಟು ಬಗದ್ರು ನಿರೀಕ್ಷಿತ ಸಾಕ್ಷ್ಯಗಳು ಏನು ಸಿಗ್ತಾ ಇಲ್ಲ. ಹಾಗಂತ SIT ಅವರು ಸುಮ್ಮನಾಗಲ್ಲ. ಇವತ್ತು ಭಾನುವಾರ ಆಗಿರೋದ್ರಿಂದ ಒಂದು ದಿನ ರೆಸ್ಟ್ ಕೊಟ್ಟಿದ್ದಾರೆ. ನಾಳೆಯಿಂದ ಆ್ಯಸ್ ಯೂಶುವಲ್ ಆ ಮುಸುಕುಧಾರಿಯನ್ನು ಕರ್ಕೊಂಡು ಬಂದು ಮತ್ತಷ್ಟು ಹೊಸ ಸ್ಥಳಗಳನ್ನು ಉತ್ಖನನ ಮಾಡುವಂತಹ ಪ್ಲಾನನ್ನು ಮಾಡಿಕೊಂಡಿದ್ದಾರೆ. ಹೊಸ ಜಾಗಗಳ ಗುರುತಿಸುವಿಕೆ ಮತ್ತು ಅದರ ಉತ್ಖನನ ನಾಳೆಯಿಂದ ಮುಂದುವರಿಯುತ್ತೆ. ಸೊ SIT ಅವರ ಪ್ಲಾನ್ ಆಫ್ ಆ್ಯಕ್ಷನ್ ನಾಳೆಯಿಂದ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣ. ಅಗೆದರೂ ಬಗೆದರೂ ಸಿಗುತ್ತಿಲ್ಲ ಅಸ್ಥಿಪಂಜರ. ನಾಳೆ ಹೊಸ ಜಾಗದಲ್ಲಿ ಉತ್ಖನನ ಮಾಡುತ್ತಾ SIT. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಶೋಧ ಕಾರ್ಯ ಮುಂದುವರೆದಿದೆ. ಇಂದು ಉತ್ಖನನಕ್ಕೆ ಬ್ರೇಕ್ ಹಾಕಲಾಗಿದ್ದು ನಾಳೆ ಮತ್ತೆ SIT ಫೀಲ್ಡ್ಗಿಳಿಯಲಿದೆ. 15 ಸ್ಪಾಟ್ಗಳಲ್ಲಿ 25ಕ್ಕಿಂತ ಹೆಚ್ಚು ಗುಂಡಿ ತೋಡಿರುವ ಅಧಿಕಾರಿಗಳಿಗೆ ಇಲ್ಲಿವರೆಗೂ ದೂರುದಾರ ಹೇಳಿದ್ದ ರೀತಿ ಯಾವುದೇ ಕುರುಹು ಸಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಹೊಸ ಜಾಗದ ಅನ್ವೇಷಣೆಗೆ ಪ್ಲಾನ್ ಮಾಡಿಕೊಳ್ತಿದ್ದಾರೆ. 15 ದಿನಗಳಿಂದಲೂ ಅಸ್ಥಿ ಶೋಧ ಕಾರ್ಯ. ಒಂದು ಸ್ಥಳದಲ್ಲೂ ಸಿಗಲಿಲ್ಲ ಕುರುಹು. SITಯ ಮುಂದಿನ ನಡೆ ಕುತೂಹಲ. ಮುಸುಕುದಾರಿ ವ್ಯಕ್ತಿ ಧರ್ಮಸ್ಥಳದಲ್ಲಿ ತೋರಿಸಿರುವ ಯಾವುದೇ ಒಂದು ಸ್ಥಳದಲ್ಲೂ ಯಾವುದೇ ಕುರುಹು ಸಿಕ್ಕಿಲ್ಲ. SIT ತಂಡ, ಕಂದಾಯ ಇಲಾಖೆ, ಫಾರೆಸ್ಟ್, ಪಂಚಾಯತ್ ಹೀಗೆ 50ಕ್ಕಿಂತ ಹೆಚ್ಚು ಸಿಬ್ಬಂದಿಗಳು ಕಳೆದ 15 ದಿನಗಳಿಂದ ಪ್ರಕರಣದ ತನಿಖೆ ನಡೆಸುತ್ತಿದ್ದಾರೆ. ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ಸ್ನಾನಘಟ್ಟ, ಬಂಗ್ಲೆಗುಡ್ಡೆ, ಕಲ್ಲೇರಿ ಹಾಗೂ ಬೋಳಿಯಾರು ಸುತ್ತಮುತ್ತ 15 ಪಾಯಿಂಟ್ಗಳಲ್ಲಿ 25ಕ್ಕೂ ಹೆಚ್ಚು ಹೊಂಡಗಳನ್ನು ತೋಡಿಸಿ ಹುಡುಕಿಸಿದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ. ಧರ್ಮಸ್ಥಳ ಗ್ರಾಮದಲ್ಲಿ ಶವ ಶೋಧ ಮುಂದುವರೆದಿದೆ. ಈವರೆಗೆ ಯಾವುದೇ ಗಟ್ಟಿ ಸಾಕ್ಷ್ಯಗಳು ಲಭ್ಯ ಆಗಿಲ್ಲ. ಆತ ಆರಂಭದಲ್ಲಿ ಒತ್ತಾಯ ಮಾಡಿರುವಂಥದ್ದು, ನಾನು ನೂರಾರು ಮಹಿಳೆಯರ ಯುವತಿಯರ ಶವವನ್ನು ಹೂತಿದ್ದೇನೆ ಅನ್ನುವಂಥದ್ದು. ಒಂದೊಂದು ಜಾಗದಲ್ಲೂ ಕೂಡ ಉತ್ಖನನ ಮಾಡಿದಂತಹ ಜಾಗದಿಂದ ಸ್ಯಾಂಪಲ್ಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಮುಂದೆ ಆತ ಎಲ್ಲಾದರೂ SITಗೆ ದಿಕ್ಕು ತಪ್ಪಿಸಿದ, ಸುಳ್ಳು ಹೇಳಿದ ಅನ್ನುವಂಥದ್ದೇನಾದರೂ ಪ್ರೂವ್ ಆದರೆ ಆತನ ಮೇಲೆ ಆರೋಪ ಮಾಡಲಿಕ್ಕೆ ಮತ್ತು ಆತನನ್ನು ಶಿಕ್ಷೆಗೆ ಗುರುಪಡಿಸಲಿಕ್ಕೆ ಇದೆಲ್ಲ ಸಾಕ್ಷ್ಯಗಳು ಬೇಕಾಗ್ತದೆ ಅನ್ನುವಂಥದ್ದು. ಈ ನಡುವೆ ಧರ್ಮಸ್ಥಳದ ಪಾಂಗಳ ಕ್ರಾಸ್ ಬಳಿ 2 ಗುಂಪುಗಳ ನಡುವೆ ನಡೆದ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಪೊಲೀಸರು 6 ಜನರನ್ನ ಬಂಧಿಸಿದ್ದಾರೆ. 27 ಜನರಿಗೆ ಹುಡುಕಾಡ್ತಾ ಇರುವಂತಹ ಪೊಲೀಸರು ಪದ್ಮಪ್ರಸಾದ್, ಸುಹಾಸ್, ಗುರುಪ್ರಸಾದ್, ಶಶಿಕುಮಾರ್, ಕಲಂದರ್, ಚೇತನ್ ಎನ್ನುವರನ್ನ ಬಂಧಿಸಿದ್ದಾರೆ. ಒಟ್ನಲ್ಲಿ ನಾಳೆ ಸ್ಪಾಟ್ ನಂಬರ್ 17, 18 ಹೀಗೆ 30ರವರೆಗೂ ಸಾಗಬಹುದು ಎನ್ನಲಾಗ್ತಿದೆ. ಮುಸುಕುದಾರಿ ವಿಟ್ನೆಸ್ ಪ್ರೊಟೆಕ್ಷನ್ ನಲ್ಲಿರೋದ್ರಿಂದ ಆತನನ್ನ SIT ವಶಕ್ಕೆ ಪಡೆಯೋಕೆ ಸಾಧ್ಯ ಆಗ್ತಿಲ್ಲ. ಪಬ್ಲಿಕ್ ಟಿವಿ, ಧರ್ಮಸ್ಥಳ.